ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗೊಲ್ಲರಟ್ಟಿ ಗ್ರಾಮದಲ್ಲಿರುವ ಕೆಜಿ ಟೆಂಪಲ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಪವಿತ್ರ ಸಂದರ್ಭದಲ್ಲಿ ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ರಮಾನಂದ ಸ್ವಾಮೀಜಿಗಳು ಆಗಮಿಸಿ ವೈಕುಂಠ ಏಕಾದಶಿಯ ಮಹತ್ವವನ್ನು ಭಕ್ತರಿಗೆ ವಿವರಿಸಿದರು. ಮೋಕ್ಷದ ದ್ವಾರ ತೆರೆದುಕೊಳ್ಳುವ ಈ ಪವಿತ್ರ ದಿನದ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನೂರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನಕ್ಕೆ ದವಸ ಧಾನ್ಯಗಳು ಕಾಣಿಕೆಯಾಗಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶ್ರೀ ರಮಾನಂದ ಸ್ವಾಮೀಜಿಗಳು 2026 ಫೆಬ್ರವರಿ 22ರಿಂದ ಮಾರ್ಚ್ 1ರವರೆಗೂ 8 ದಿನಗಳ ಕಾಲ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ನಡೆಯಲಿದ್ದು, ರಾಜ್ಯದ ಎಲ್ಲ ಭಾಗಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಾಲ್ಗೊಳ್ಳಬೇಕು ಅಂತ ಆತ್ಮೀಯವಾಗಿ ಆಹ್ವಾನ ನೀಡಿದರು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪೂಜ್ಯರ ನೆಡೆ ಭಕ್ತರ ಮನೆಗಳ ಕಡೆ, ಅದರಲ್ಲೂ ಗುಬ್ಬಿ ತಾಲೂಕಿನ ಭಕ್ತರ ಮನೆಗಳ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಇವತ್ತು ಈ ಗ್ರಾಮದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ವಿಶೇಷವಾಗಿ ಪೂಜೆ ಸಲ್ಲಿಸುವುದರ ಮೂಲಕವಾಗಿ ಪೂಜ್ಯರ ನೆಡೆ ಭಕ್ತರ ಮನೆಗಳ ಕಡೆಗೆ ಕಾರ್ಯಕ್ರಮವನ್ನ ಇವತ್ತು ಪ್ರಾರಂಭಿಸಿದ್ವಿ. ಒಂದು ವಿಶೇಷ ಅಂತಂದ್ರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಎಂಬಂತೆ ಭಕ್ತರು ಅವರು ಬೆಳೆದಂತಹ ದವಸ ಧಾನ್ಯ, ಅಕ್ಕಿ, ರಾಗಿ, ತೆಂಗಿನಕಾಯಿ, ಇತರೆ ಕಾಳುಗಳನ್ನು ಸಹ ತಂದು ಕೊಟ್ಟಿರುವಂಥದ್ದು. ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 22/2/2026ರಿಂದ 1/3/2026ರವರೆಗೆ ಸುದೀರ್ಘ 8 ದಿನಗಳ ಕಾಲ ಕಾರ್ಯಕ್ರಮ ನಡೆಯುವಂಥದ್ದು. ಇಂಥ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಭಕ್ತರು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ವೈಕುಂಠ ಏಕಾದಶಿಯ ಪ್ರಯುಕ್ತ ಇವತ್ತು ವಿಶೇಷವಾದ ಪೂಜೆ ಸಲ್ಲಿಸಿರುವಂಥದ್ದು. ಇವತ್ತು ವೈಕುಂಠದ ಬಾಗಿಲು ತೆರೆದಿರುವಂಥದ್ದು. ಹಂತವಾಗಿ ಹಿಂದೂ ಧರ್ಮದ ಪ್ರಕಾರ ಇದಕ್ಕೆ ಒಂದು ದೊಡ್ಡ ಶಕ್ತಿ ಇರುವಂಥದ್ದು. ವೈಕುಂಠ ಏಕಾದಶಿ ಇವತ್ತು ನಾಳೆ ಒಂದು ವಿಶೇಷ ಅಂದ್ರೆ, ಉತ್ತರಾಯಣ ಪ್ರಾರಂಭವಾಗುವ ಸಂದರ್ಭ, ದಕ್ಷಿಣಾಯಣ ಮುಕ್ತಾಯಗೊಳ್ಳುವ ಸಂದರ್ಭ ಇದಾಗಿರುವುದರಿಂದ ತಾವೆಲ್ಲರೂ ಧರ್ಮರಾಯ ಸ್ವರ್ಗಕ್ಕೆ ಹೋದಂತಹ ಬಾಗಿಲು ತೆರೆದಂತಹ ಒಂದು ವಿಶೇಷ ದಿನವಾದಂಥದ್ದು. ಅದನ್ನ ಏಕಾದಶಿ, ಅದರಲ್ಲೂ ವೈಕುಂಠ ಏಕಾದಶಿ, ತಿರುಪತಿ ತಿಮ್ಮಪ್ಪನ ಭಕ್ತರೆಲ್ಲರೂ ಸಹ ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನ ಮಾಡುವಂಥದ್ದು ನಮಗೆಲ್ಲರಿಗೂ ಖುಷಿ ಸಂತೋಷ ಕೊಟ್ಟಿದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಾವುದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪ್ಪುದು ಕೂಡಲ ಸಂಗಮ ದೇವ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭ ಆಗ್ಲಿ, ಶರಣಾರ್ಥಿ. ಈ ದಿವಸ ಶ್ರೀಗಳ ನಡೆ
ಗುಬ್ಬಿ ತಾಲೂಕಿನ ಹಳ್ಳಿಗಳ ಕಡೆ ಎಂಬ ಶೀರ್ಷಿಕೆಯೊಂದಿಗೆ ಇವತ್ತಿಗೆ 6 ದಿವಸದಿಂದ ಇಡೀ ಗುಬ್ಬಿ ತಾಲೂಕಿಗೆ ಒನಕಲ್ಲು ಮಲ್ಲೇಶ್ವರ ಜಾತ್ರೆಗೆ ದವಸ ಧಾನ್ಯವನ್ನು ಎಲ್ಲ ಗ್ರಾಮದಲ್ಲೂ ಅತಿ ಹೆಚ್ಚಾಗಿ ಕಾಯಿ, ರಾಗಿ, ಕಾಳು, ಹುಣಸೆಹಣ್ಣು ಮುಂತಾದ ದವಸ ಧಾನ್ಯಗಳನ್ನು ಅತಿ ಹೆಚ್ಚಾಗಿ ಕೊಟ್ಟಿದೆ. ಹಂಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ದಿವಸ ನಾಗಸಂದ್ರ ಗೊಲ್ರಟ್ಟಿಯಲ್ಲಿ ಅತಿ ಹೆಚ್ಚಾಗಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಇಲ್ಲಿ ವಿಶೇಷ ಪೂಜೆಯನ್ನು ಇಟ್ಟುಕೊಂಡಿದ್ರು. ಹಂಗಾಗಿ ಇಲ್ಲಿ ಅತಿ ಹೆಚ್ಚಾಗಿ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಈ ಊರಿಗೆ ದೇವರು ಭಗವಂತ ಒಳ್ಳೇದ್ ಮಾಡಲಿ, ಒನಕಲ್ ಮಲ್ಲೇಶ್ವರ ಒಳ್ಳೇದ್ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವರದಿ ಚಿರಂಜೀವಿ ಸುಪ್ರೀತ್, ವಿಸ್ಮಯ ನ್ಯೂಸ್ ಕನ್ನಡ.